ತನ್ನ ಕ್ಷೇತ್ರದಲ್ಲಿ ತಾನು ಶ್ರಮಪಟ್ಟು ಮಾಡುತ್ತಿರುವ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಕಾಂಗ್ರೆಸ್ ಮುಖಂಡರು ತಡೆಯೊಡ್ಡಿ ರಾಜಕೀಯ ಮಾಡುವ ಮೂಲಕ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆಂದು ಶಾಸಕ ಉಮಾನಾಥ್ ಕೋಟ್ಯಾನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಸೋಮವಾರ ತನ್ನ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದರು. ತಾಲೂಕಿನಲ್ಲಿ ಈ ವರ್ಷ ಅರ್ಹ ಪ್ರತಿಯೊಬ್ಬರಿಗೂ ಹಕ್ಕುಪತ್ರ ನೀಡುವ ತನ್ನ ಕನಸಿನಂತೆ 310ಕ್ಕೂ ಹೆಚ್ಚು ಜನರಿಗೆ ಹಕ್ಕುಪತ್ರ ನೀಡಲು ತಯಾರಿ ನಡೆಸಲಾಗಿದೆ. ತಾಲೂಕಿನಲ್ಲಿ 90ರಷ್ಟು ಹಕ್ಕುಪತ್ರ ಪೂರ್ಣಗೊಂಡಂತಾಗಿದೆ. ನಾಳೆ ಮಂಗಳವಾರ ಈ ಹಕ್ಕುಪತ್ರಗಳನ್ನು ಆಡಳಿತ ಸೌಧದ ಸಭಾಭವನದಲ್ಲಿ ಶಾಸಕನಾಗಿ ನಾನು ವಿತರಿಸಲು ತೀರ್ಮಾನಿಸಿದ್ದೆ. ಆದರೆ ಕಾಂಗ್ರೆಸ್ನ ಯಾರೋ ವ್ಯಕ್ತಿಗಳು ಅಧಿಕಾರಿಗಳಿಗೆ ತಡೆಯೊಡ್ಡಿ ಜಿಲ್ಲೆಯ ಉಸ್ತುವಾರಿ ಸಚಿವರ ಮೇಲೆ ಒತ್ತಡ ಹಾಕಿ ಶುಕ್ರವಾರ ಸಚಿವರು ಈ ಹಕ್ಕುಪತ್ರಗಳನ್ನು ವಿತರಿಸುವ ಬಗ್ಗೆ ನಿರ್ಧರಿಸುವುದಾಗಿ ತಹಶೀಲ್ದಾರ್ ತಿಳಿಸಿರುವುದನ್ನು ಹೇಳಿದರು. ತಾಲೂಕು ಎಷ್ಟು ಅಭಿವೃದ್ಧಿಪಡಿಸಬಹುದು ಅಷ್ಟು ಅಭಿವೃದ್ಧಿಪಡಿಸಿದೆ. ರಸ್ತೆಗಳಿರ್ಬೋದು, ಕುಡಿಯುವ ನೀರಿರ್ಬೋದು. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಪುರಸಭೆಗೆ ಕುಡಿಯುವ ನೀರಲ್ಲಿ ನಮ್ಮ ಮೂಡುಬಿದಿರೆ ಪುರಸಭೆ, ಸಿರಿಗುಳಿ ಪಟ್ಟಣ ಪಂಚಾಯತ್, ಬೆಳಗ್ಗೆ ಪಟ್ಟಣ ಪಂಚಾಯತ್, ಮುಲ್ಕಿ ನಗರಸಭೆ 258 ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆ ಈಗಾಗಲೇ ಆಗಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ಈಗ ಈ ಅವಧಿಯಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಮಗೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸರ್ಕಾರ ನಮಗೆ ಅನುದಾನವನ್ನು ಕೊಡುತ್ತಾ ಇಲ್ಲ. ಒಂದು ಭಾಗ ಯಾವುದೇ ರೀತಿಯ ಒಂದು 5 ಲಕ್ಷ ರೂಪಾಯಿ ನಮಗೆ ಏನಾದರೂ ಒಂದು ಕೊಡಿ ಅಂತ ಕೇಳಿದ್ರೆ ನಾವು ಕೊಡುವಂಥ ಅರ್ಹತೆ ಇಲ್ಲದ ಶಾಸಕರಾಗಿ ನಾವಿದ್ದೇವೆ. ಬಹುಶಃ ನಮಗೆ ಮಾತ್ರ ಅಲ್ಲ, ಬಹುಶಃ ಕಾಂಗ್ರೆಸ್ಸಿನವರಿಗೂ ಕೊಡುವುದಿಲ್ಲ ಅಂತ ಅವರ ಕೂಗು ಸಹ ಇದೆ. ನಾನು ನಮಗೆ ಅಂತಲೇ ಹೇಳೋದಿಲ್ಲ. ಹಾಗಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೀವು ಕೆಲವು ಸಲ ಪೇಪರಲ್ಲಿ ಹಾಕ್ತೀರಿ, ಬೇರೆ ಬೇರೆ ದೂರುಗಟ್ಟೆಯಲ್ಲಿ ಮುಖಪಟ್ಟದಲ್ಲಿ ಹಾಕ್ತೀರಿ, ಅಲ್ಲಿ ರಸ್ತೆ ಹೊಂಡೆ ಬಿದ್ದಿದೆ, ಇದು ಸರಿಯಾಗಿಲ್ಲ ಅಲ್ಲ, ನಿಮ್ಮ ಕರ್ತವ್ಯ, ನೀವು ಹಾಕಲೇಬೇಕು. ಅದೇ ನಾವು ಅದಕ್ಕೆ ಸ್ಪಂದನ ಕೊಡುವಂಥ ಒಂದು ಶಕ್ತಿ ನಮ್ಮ ಹತ್ರ ಈಗ ಇಲ್ಲ. ಉದಾಹರಣೆಗೆ ಈಗ ನಾವು ಪಣಪಿಲದಲ್ಲಿ 2 ರಸ್ತೆಗಳು ತುಂಡಾಗಿದೆ. ಆ ಭಾಗದ ಜನರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಆಗಿದೆ. ಒಂದು ರಸ್ತೆ ತುಂಡಾಗಿ ಹೆಚ್ಚು ಕಡಿಮೆ 8 ತಿಂಗಳಾಯಿತು. ಇನ್ನೊಂದು ರಸ್ತೆ ತುಂಡಾಗಿ 6 ತಿಂಗಳಾಯಿತು. ಅದು RDPR ಜಿಲ್ಲಾ ಪಂಚಾಯತ್ ರಸ್ತೆಗಳು. ಇದರಲ್ಲಿ ಏನಾದರೂ ಮಾಡಿ ನಾವು ಮಾಡಿಸಿದ್ವಿ. ಅದನ್ನು ಸಹ ಸರಿ ಮಾಡಲಿಕ್ಕೆ ಜನರಿಗೆ ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ ಶಾಸಕನಾಗಿ ನಾನಿಲ್ಲ. ಆದ್ದರಿಂದ ಬಹಳ ಬೇಸರ ಆಗ್ತದೆ. ಯಾಕೆಂತೇಳಿದ್ರೆ ಒಬ್ಬ ಜನಪ್ರತಿನಿಧಿಯನ್ನು ನಂಬಿ ಜನರಿಗೆ ನಾನು ಶಾಸಕ ಅಂತ ಹೇಳಿದ್ರೆ ಸರ್ಕಾರದ ಒಂದು ಭಾಗ. ನಾನು ಸರ್ಕಾರವನ್ನು ಟೀಕಿಸಲಿಕ್ಕಾಗುವುದು, ಯಾಕೆಂದರೆ ನಾನು ಸಹ ಒಂದು ಭಾಗ. ನಾನು ಪ್ರತಿಪಕ್ಷದಲ್ಲಿ ಇರ್ಬೋದು, ಆದರೂ ಇವತ್ತು ಯಾವುದೇ ರೀತಿಯ ಅನುದಾನಗಳು ಬರದಿದ್ದರೆ ನಾವು ಏನು ಮಾಡಲಿಕ್ಕಾಗ್ತದೆ. ಹಾಗಾಗಿ ಒಂದು ಬೇಸರದ ಸಂಗತಿ ಅಂತ ಕೇಳಿದರೆ ನಮ್ಮ ಇಡೀ ಕ್ಷೇತ್ರದಲ್ಲಿ ಕಳೆದ 1 ವರ್ಷ 6-7 ತಿಂಗಳಲ್ಲಿ ಒಂದು ನಯಾ ಪೈಸದ ಕೆಲಸ ನಮಗೆ ಮಾಡುವಂಥ ತಾನು ಶ್ರಮಪಟ್ಟು ತಯಾರಿಸಿದ ಶಾಸಕರ ಹಕ್ಕು ಆಗಿರುವ ಹಕ್ಕುಪತ್ರ ವಿತರಣೆಗೆ ಕಾಂಗ್ರೆಸ್ ವ್ಯಕ್ತಿಗಳು ತಡೆಯೊಡ್ಡುವ ಮೂಲಕ ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕಾರಣ ಮಾಡುವ ಕುತಂತ್ರದ ಬಗ್ಗೆ ನೋವು ತೋಡಿಕೊಂಡ್ರು. ಖುದ್ದು ಸಚಿವರಿಗೆ ಈ ಕುತಂತ್ರ ತಿಳಿದಿರಲಿಕ್ಕಿಲ್ಲ. ಮಾಜಿ ಸಚಿವ ಅಭಯಚಂದ್ರ ಜೈನ್ ಇಂತಹ ಕೆಲಸಗಳಿಗೆ ತಡೆ ಹಾಕುವುದಿಲ್ಲ. ಅಭಿವೃದ್ಧಿ ಕೆಲಸದಲ್ಲಿ ಅವರು ಎಲ್ಲಿಯೂ ಅಡ್ಡಿ ಮಾಡಿಲ್ಲ. ಆದರೆ ಕಾಂಗ್ರೆಸ್ನ ಇತರ ಮುಖಂಡರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಹಕ್ಕುಪತ್ರ ಕೊಡಬೇಕು ನಾನು ಮನಸ್ಸಿಟ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದೇನೆ. 310 ಜನರಿಗೆ ನಾಳೆ ಕೊಡಬೇಕು, ಅದನ್ನು ಕೊಡಲಿಕ್ಕೆ ಬಿಡಲಿಲ್ಲ. ಇದು ಜನಗಳಿಗೆ ಗೊತ್ತಾಗಬೇಕು ಯಾವ ರೀತಿಯಲ್ಲಿ ಇಲ್ಲಿ ರಾಜಕೀಯ ಮಾಡ್ತಾರೆ, ಯಾವ ರೀತಿಯಲ್ಲಿ ರಾಜಕಾರಣ ಮಾಡ್ತಾರೆ. ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡೋದು ತಪ್ಪು. ಇವತ್ತು ನಮ್ಮ ಸರ್ಕಾರ ಇರುವಾಗ ನಾನು 5 ವರ್ಷದಲ್ಲಿ ಯಾವುದೇ ರೀತಿಯ ನಿಮಗೆ ಒಂದು ದೂರಾದರೂ ನಾನು ರಾಜಕೀಯ ಮಾಡಿದ್ದೇನೆ ಅಂತ ಬಂದಿದ್ದಾರೆ. ಯಾವತ್ತೂ ಮಾಡಲಿಲ್ಲ. ಇಲ್ಲಿ ಅಲ್ಪಸಂಖ್ಯಾತರು ಬರ್ತಾರೆ, ಕಾಂಗ್ರೆಸ್ನವರು ಬರ್ತಾರೆ, ಪ್ರತಿ ಅವರ ಕಚೇರಿ, ಜನರ ಕಚೇರಿಗೆ ಬರುವುದು ಅವರ ಸಮಸ್ಯೆಗಳನ್ನು, ಅವರ ಕಷ್ಟಗಳನ್ನು, ಅವರ ನೋವುಗಳನ್ನು, ಅವರ ದುಃಖವನ್ನು ಹೇಳಿಕೆ ಬರ್ತಾರೆ. ಅದನ್ನು ಪರಿಹರಿಸಬೇಕಾದದ್ದು ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ. ಪ್ರತಿಯೊಬ್ಬರನ್ನು ಅದೇ ರೀತಿಯಲ್ಲಿ ಕಂಡಿದ್ದೇನೆ. ಹಾಗಾಗಿ ಬಹಳ ದುಃಖದಿಂದ ನಾನು ಇವತ್ತಿನ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ತೊಡಕುಗಳನ್ನು ಮಾಡ್ತಾರೆ, ಅಡಚಣೆ ಮಾಡ್ತಾರೆ. ದಯವಿಟ್ಟು ಅಭಿವೃದ್ಧಿ ಕೆಲಸದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಾನು ಯಾವುದೇ ಪಾರ್ಟಿಗಳಿರ್ಬೋದು, ಕಾಂಗ್ರೆಸ್ ಇರ್ಬೋದು ಅಥವಾ ಇನ್ನೊಂದು ಪಾರ್ಟಿ, ಪ್ರತಿಯೊಬ್ಬರಲ್ಲಿ ನಿಮಗೆ ವಿನಂತಿ ಮಾಡ್ತೀನಿ. ಅಭಿವೃದ್ಧಿ ಕೆಲಸದಲ್ಲಿ ನೀವು ರಾಜಕಾರಣ ಮಾಡಲಿಕ್ಕೆ ಹೋಗಬೇಡಿ. ಈಗಾಗಲೇ ಇಲ್ಲಿ ಅಪರ್ಣಾ ಶೆಟ್ಟಿ ಅವರು ಎಷ್ಟೋ ಸಮಯ ಮಂತ್ರಿಗಳಾಗಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಅಭಯಚಂದ್ರ ಜೈನ್ ಅವರು ಅವತ್ತಿನಿಂದ ಇವತ್ತಿನವರೆಗೆ ನನಗೆ ಯಾವುದೇ ರೀತಿಯ ಅಡಚಣೆಯನ್ನು ಮಾಡಲಿಲ್ಲ. ನಾನು ಸತ್ಯವಾಗಿ ಹೇಳಬೇಕಾಗ್ತದೆ. ಯಾವುದಕ್ಕಿಲ್ಲ, ನಾನು ಒಳ್ಳೆಯ ಕೆಲಸ ಮಾಡಿದರೆ ಬೆನ್ನು ತಟ್ಟಿದ್ದಾರೆ, ಇಲ್ಲಾದರೂ ನಾನು ತಪ್ಪಿದ್ದರೆ ನಮಗೆ ಸೂಚನೆ ತಿಳಿಸಿದ್ದಾರೆ. ಆದ್ದರಿಂದ ಈ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನೀವು ಯಾವುದಕ್ಕೂ ನೀವು ರಾಜಕಾರಣ ಮಾಡಬೇಕು. ರಾಜಕೀಯ ಮಾಡಿ, ನಮ್ಮವರಿದ್ದಾರೆ, ನಿಮ್ಮವರಿದ್ದಾರೆ, ರಾಜಕೀಯ ಮಾಡಿಕೊಂಡಿರಿ, ತೊಂದರೆ ಇಲ್ಲ. ಆದರೆ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬೇಕು. ಈ ಹಕ್ಕುಪತ್ರ ಕೊಡುವಂಥದ್ದಕ್ಕೆ ನಾನು 6 ತಿಂಗಳಿಂದ ಪ್ರಯತ್ನ ಪಡ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೊಡಬೇಕು. ಇವತ್ತು 10 ಎಕರೆ, 15 ಎಕರೆ, 20 ಎಕರೆ, 25 ಎಕರೆ ಯಾರ್ಯಾರು ಅಕ್ರಮ ಮಾಡಿಕೊಂಡು ಇದ್ದಾರೆ, ಅದನ್ನೇನು ಮಾಡುವುದಿಲ್ಲ. ಅದನ್ನು ಸಹ ನಾವು ಸ್ಪಷ್ಟವಾಗಿ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೇನೆ. ಏನು ಹೇಳಿದೆ, ನನಗೆಲ್ಲ ಕೊಟ್ಟಿದ್ದೆ ತಾಲೂಕಲ್ಲಿ ಎಷ್ಟು ಸರ್ಕಾರ ಸಂಪೂರ್ಣ ಮಾಹಿತಿ ಬೇಕು ಅಂತ ಹೇಳಿದ್ದೆ.
ಹಾಗಾಗಿ ಒಂದು 3 ಸೆನ್ಸ್ ಪಾಪ ಅವರಿಗೆ ಅವರದ ಅರಮನೆ, ಅವರದ್ದೇ ಹಕ್ಕುಪತ್ರ ಅವರಿಗೆ ಸಿಗ್ತದೆ. ನನ್ನ ಸ್ವಂತ ಮನೆ, ಸ್ವಂತ ಸ್ವರೂಪ, ಸಂತೋಷದಲ್ಲಿ ಮಲಗ್ತಾರೆ, ನಿದ್ದೆ ಬರ್ತದೆ ಅವರಿಗೆ. ಅಂಥವರಿಗೆ ಬಡವರಿಗೆ ಕೊಡಬೇಕು ಅಂತ ನಾನು ಪ್ರಯತ್ನ ಪಟ್ಟಾಗ ಅದನ್ನು ನನ್ನ ಕೈಯಿಂದ ಕಸಿದುಕೊಂಡು ನೀವು ಕೊಡಬಾರ್ದು, ಮಂತ್ರಿಗಳು ಕೊಡಬೇಕು. ಮಂತ್ರಿಗಳು ಕೊಡೋದಕ್ಕೆ ನನ್ನ ಆಕ್ಷೇಪವೇ ಇಲ್ಲ, ಅವರಿಗೆ ರೈಟ್ ಇದೆ. ಅಥವಾ ಶಾಸಕನ ರೈಟನ್ನು ತೆಗೆದು, ಶಾಸಕನ ಹಕ್ಕನ್ನು ತೆಗೆದು ಅವನನ್ನು ಮೊಟಕುಗೊಳಿಸುವಂಥದ್ದು, ರಾಜಕಾರಣ ಮಾಡುವಂಥದ್ದು, ಅಧಿಕಾರವನ್ನು ದುರುಪಯೋಗ ಮಾಡುವಂಥದ್ದು ಇಲ್ಲಿ ನಡೀತಾ ಇದೆ. ಅದು ನನಗೆ ಬಹಳ ಬೇಸರವನ್ನು ತಂದಿದೆ. ಅದಕ್ಕೆ ಇನ್ನು ಮುಂದೆ ನನ್ನ ಅಳಲನ್ನು ತೋಡಿಕೊಂಡಿದ್ದೇನೆ. ದಯವಿಟ್ಟು ಇದನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಪುರಸಭಾ ಅಧ್ಯಕ್ಷೆ ಜಯಶ್ರೀ ಕೇಶವ, ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ ಉಪಸ್ಥಿತರಿದ್ದರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಶಾಂತಿ ಪ್ರಸಾದ್ ಹೆಗ್ಡೆ, ಮಂಡಲ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ ತೋಡಾರ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.